ನಾನು ಕೊಯಂಬತ್ತೂರು ಹತ್ರ ಇದ್ದೀವಿ ಅನಿಸುತ್ತೆ. ಅಲ್ಲೊಂದು ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಫ್ಲೈಓವರ್ ಹತ್ತಾ ಇದ್ದೀನಿ ಇವಾಗ. ಸೂಪರಾಗಿ ಕಾಣಿಸ್ತಿದೆ. ಫೈನಲಿ ರೂಮ್ ಕಡೆ ಬಂದ್ವಿ. ಇಲ್ಲೊಂದು R15 ಬಂದಿದೆ ನೋಡಿ. ಈ ಬಿಸಿಲಿಗೆ ಏನಾದರೂ ಜ್ಯೂಸ್ ಏನೋ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಗಾಡ್ಸ್ ಎಲ್ಲ ಮುಗೀತು ಅನಿಸುತ್ತೆ. ಗಾಡ್ಸ್ ಎಲ್ಲ ಸುತ್ತ ಹಾಕಿ ಸಾಕಿಡ್ದು ಹೋಗ್ಬಿಟ್ಟಿತ್ತು. ಅದರಿಂದ ಏನಾಗುತ್ತೆ ಅಂದರೆ ಈ ಮಳೆಗಾಲದಲ್ಲಿ ಬೂಟ್ ಕುಸಿತ ಅದೆಲ್ಲ ಆಗಲ್ಲ, ಕಂಟ್ರೋಲ್ ಬರುತ್ತೆ. ರೂಮ್ ನೆನ್ನೆನೇ ಬುಕ್ ಮಾಡಿದ್ದೀವಿ. ಅಲ್ಲಿ ಹೋಗಿ ಪೇಚಾಡೋಕ್ಕಿಂತ ಒಂದು ರೂಮ್ ಬುಕ್ ಮಾಡಿ ಇತ್ತು ಅಂದರೆ ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಚಾನಲ್ಗೆ ನಮ್ಮ ಸ್ವಾಗತ. ಇವತ್ತು ಚೆಕ್ಕಿನ್ ಹೋಮ್ ಸ್ಟೇಯಿಂದ ಚೆಕ್ಔಟ್ ಆಯ್ತಿದ್ದೀವಿ. ಚೆಕ್ಕಿನ್ ಹೋಮ್ ಸ್ಟೇ ಕೊಣ್ಣೂರು ಅನಿಸುತ್ತೆ. ಇದರಿಂದ ಚೆಕ್ಔಟ್ ಆಯ್ತಿದ್ದೀವಿ. ರೀಸನೇಬಲ್ ಪ್ರೈಸಿಗೆ ಸಿಗುತ್ತೆ ಆ್ಯಂಡ್ ನಿಮಗೆ ಫೆಸಿಲಿಟೀಸ್ ಸಮೇತ ಹಾಗೆ ಇದೆ. ವೈಫೈ ಇದೆ, ಗೀಝರ್ ಇದೆ ಆ್ಯಂಡ್ ಇಲ್ಲೆಲ್ಲ ಪ್ರಾಪರ್ಟಿ ಎಲ್ಲ ತಿರ್ಗ್ಬೋದು. ಕೊಣ್ಣೂರಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಟೇ ಆ್ಯಂಡ್ ಓನರು ತುಂಬ ಸ್ಟ್ರಿಕ್ಟ್ ಇಲ್ಲ, ಫ್ರೆಂಡ್ಲಿ ಮನುಷ್ಯ. ಚೆನ್ನಾಗಿ ನಾರ್ಮಲಾಗಿ ಮಾತಾಡಿಸ್ಕೊಂಡೆ ನಮ್ಮನ್ನೆಲ್ಲ ಇದು ಮಾಡ್ತಾರೆ. ನಮ್ಮ ರೂಮಿಂದ ಇಲ್ಲೆಲ್ಲ ಓಡಾಡ್ಬೋದು. ರೂಮು ತೋರಿಸಿದ್ನಲ್ಲ. ಇವಾಗ ಏನಂದರೆ ಇಲ್ಲಿಂದ ಕೊಯಂಬತ್ತೂರು ಹೋಗ್ತಾ ಇದ್ದೀವಿ. ರೂಮ್ ನೆನ್ನೆನೇ ಬುಕ್ ಮಾಡಿದ್ದೀವಿ. ಅಲ್ಲಿ ಹೋಗಿ ಪೇಚಾಡೋಕ್ಕಿಂತ ಒಂದು ರೂಮ್ ಬುಕ್ ಮಾಡಿ ಇತ್ತು ಅಂದರೆ ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ 3 ಡೇಸಿಂದ ನಾವು ಪ್ಲ್ಯಾನ್ ಮಾಡಿದ್ವಿ. ಬಟ್ಟು ಲೋಟಲರ್ಸ್ನ ಕೇಳಿಬಿಟ್ಟೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಒಂದೊಂದು ಪ್ಲೇಸು ತಿರುಗಿದ್ದೀವಿ ಎಕ್ಸ್ಟ್ರಾ. ಚೆನ್ನಾಗಿದೆ ಒಂಥರ ಟ್ರಿಪ್ ಇದು. ಹೆಚ್ಚು ಸ್ಪೀಡಾದ್ರು ಓಡಿಸ್ತಾ ಇಲ್ಲ, ಎಲ್ಲೋ ಅಪ್ರೂಪಟ್ಟು ಒಂದೊಂದು ಸತಿ ಸ್ಪೀಡ್ ಓಡಿಸ್ತಿದ್ದೀವಿ ಅಷ್ಟೇ. ಇಲ್ಲಾಂದರೆ 60, 70, 80 ಇಷ್ಟರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಇನ್ನೊಂದು ಏನು ಗೊತ್ತಾ, ನಾವು ಎಷ್ಟೇ ಸ್ಪೀಡಲ್ಲಿ ಓಡಲಿ, ಎಷ್ಟೇ ಸ್ಲೋ ಆಗಿ ಓಡಲಿ, ಎಷ್ಟು ಸೇಫಾಗಿ ಎಷ್ಟು ಸ್ಟ್ರೆಸ್ಲೆಸ್ ಆಗಿ ತಲುಪಿದ್ವಿ ಅದು ಮ್ಯಾಟ್ರ್ ಆಗುತ್ತೆ ಟ್ರಾವೆಲಿಂಗ್ ಅಂದಮೇಲೆ. ಇವಾಗ ನಾವು ನೋಡು ಒಂದು 3 ಡೇಸಿಂದ ರೈಡ್ ಮಾಡ್ತಾಯಿದ್ದೀವಿ. ಸುಸ್ತು ಅಂತ ನಮಗೆ ಎಲ್ಲೂ ಆಗಿಲ್ಲ. ಏನೋ ನಮ್ಮ ಊರು ಒಳಗಡೆ ತಿರ್ಗಾ ರೀತಿ ತಿರ್ಗಾಡ್ತಾಯಿದ್ದೀವಿ. ಒಂದೇ ಸತಿ ಹೋಗ್ಬಿಡೋದು, ಇಲ್ಲಾಂದರೆ ತುಂಬ ಸ್ಲೋ ಹೋಗ್ಬಿಡೋದು ಅದಲ್ಲ ಟ್ರಾವೆಲಿಂಗ್ ಅಂದರೆ. ಎಲ್ಲ ಒಂದು ಪ್ಲೇಸಸ್ನ ಎಂಜಾಯ್ ಮಾಡಿಕೊಂಡೆ ಹೋಗಬೇಕು. ಸ್ಟ್ರೆಸ್ಲೆಸ್ಸಾಗಿ ಹೋಗ್ತೀವಲ್ಲ, ಅದು ನಿಜವಾದ ಟ್ರಾವೆಲಿಂಗು. ಮೆಲ್ಲೆ ಟೀ ಕುಡಿಯೋಕ್ಕೆ ಒಂದು ಸ್ಟಾಪ್ ಕೊಟ್ಟಿದ್ವಿ. ಟೀ ಎಲ್ಲ ಕುಡ್ದಾಯಿತು. ಇವಾಗ ಹೊರಡ್ತಿದ್ದೀವಿ. ಒಂದು ಫಾಲ್ಸ್ ಸಿಕ್ಕಿದೆ, ನೇಮ್ ಏನಂತ ಗೊತ್ತಿಲ್ಲ, ಮ್ಯಾಪಲ್ಲೂ ತೋರಿಸ್ತಾ ಇಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಇಂಟರ್ನ್ಯಾಷನಲ್ ಇಯರ್ ಆಫ್ ಮೌಂಟೇನ್ಸ್ ಅದೇನು ಬರ್ದೇವ್ರು ಇದೆ ಇಂಪಾರ್ಟೆಂಟ್ ಪೀಕ್ಸ್ ಇನ್ ದ ನೀಲಗಿರೀಸ್. ಫುಲ್ ಗಾಡ್ ಸೆಕ್ಷನೇ. 62 ಕಿಲೋಮೀಟ್ರಿಗೆ 2.5 hours ತೋರಿಸ್ತಾ ಇದೆ. ಸ್ಪೀಡ್ ಮೇಂಟೈನ್ ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಹೋಗ್ಬೇಕಿಲ್ಲಿ. ಇಲ್ಲೆಲ್ಲ ಟಾರ್ಪಲ್ ಹಾಕಿದಾರೆ ನೋಡಿ. ಅದೇನಕ್ಕೆ ಹಾಕೋದಂದ್ರೆ ಜರಿಬಾರ್ದು ಅಂತ. ಮತ್ತೆ ಈ ರೀತಿ ಕಟ್ಬಿಡ್ತಾರೆ ಫುಲ್ ಹೈಟ್ ಗಂಟ. ಅದರಿಂದ ಏನಾಗುತ್ತೆ ಅಂದರೆ ಈ ಮಳೆಗಾಲದಲ್ಲಿ ಬೂಟ್ ಕುಸಿತ ಅದೆಲ್ಲ ಆಗಲ್ಲ, ಕಂಟ್ರೋಲ್ ಬರುತ್ತೆ. ಮಡಿಕೇರಿ ಸೈಡು ಮಾಡಿದ್ದಾರೆ ಆಯಿತಾ. 2018, 19 ಏನೋ ಫ್ಲಡ್ ಆಯ್ತಲ್ಲ, ಅದಾದಮೇಲೆ ಆ ರೀತಿ ಎಲ್ಲ ಮಾಡಿ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿದ್ದಾರೆ. ಬಟ್ ಶಾಶ್ವತ ಪರಿಹಾರ ಅದಲ್ಲ. ಇದೆಲ್ಲ ನೋಡಿ ಮಳೆಗಾಲದಲ್ಲಿ ಹೆಂಗೆ ಕುಸಿತ ಗೊತ್ತಾ. ತುದೀಲುಂಟು ಅಲ್ಲಿ ಮರ. ಭಾರಿ ಡೇಂಜರು ಮಳೆಗಾಲದಲ್ಲಿ ಈ ಘಾಟಲ್ಲಿ ಓಡಾಡೋದು. ಇಲ್ಲಿ ಜಾಸ್ತಿ ಸ್ಪೀಡ್ ಮೇಂಟೈನ್ ಮಾಡೋಕ್ಕೆ ಆಯ್ತಾ ಇಲ್ಲ, ಯಾಕಂದರೆ ತುಂಬ ಟೈಟ್ ಘಾಟ್ ಇದು. ಮತ್ತು ಮಂಕಿಗಳ ಪ್ರಭಾವ ತುಂಬ ಜಾಸ್ತಿ ಇದೆ ಇಲ್ಲಿ. ಅಡ್ಡಡ್ಡ ಹೋಯ್ತವೆ. ನಾವೇನೋ ಸ್ಪೀಡಲ್ಲಿ ಹೋಗೋಣ ಅಂತ ಹಚ್ಚಿಟ್ಬಿಟ್ರೆ ಪಾಪ ಎಂತಕ್ಕೆ ಅದೆಲ್ಲ. ಮತ್ತು ತುಂಬ ರೋಡು ಚಿಕ್ಕದಲ್ಲ, ಆಪೋಸಿಟಿಂದ ಬಂದರೆ ಭಾರೀ ತೊಂದರೆ ಆಯ್ತಾ ಉಂಟು ದಾರಿ ಕೊಡೋಕ್ಕೆ. ನೋಡಿ ಎಷ್ಟು ಟೈಟ್ ಇದೆ ಅಂತ. ಅಯ್ಯೋ ಕಿವಿ ಎಲ್ಲ ಒಂಥರ ಗುಯ್ ಅಂತ ಇದೆ. ಹಾರ್ನ್ ಸೌಂಡು ಒಂಥರ ಅಷ್ಟು ಕೇಳಿಸ್ತಾ ಇಲ್ಲಪ್ಪ. ಘಾಟ್ ಸೆಕ್ಷನಲ್ಲಿ ಮಾಮೂಲಿ ಇದು ಹಣೆ ಬರ. ಸ್ವಲ್ಪ ಘಾಟ್ ಇಳಿದ ಮೇಲೆ ಸರಿ ಆಗ್ಬೋದು. ತಲೆ ಒಂಥರ ಹಿಡ್ದಂಗೆ ಆಗ್ಬಿಟ್ಟಿದೆ.
ಮತ್ತು 2-3 ಬಸ್ಸಿಂದ ತರ್ಲಾಕೊಂಡ್ವಾ, ಅವುಗಳು ಸ್ಪೀಡಲ್ಲಿ ಹೋಗಲ್ಲ, ನಮಗೂ ದಾರಿ ಕೊಡ್ತೈತಿಲ್ಲ, ಭಾರಿ ಪರದಾಡ್ಬಿಟ್ವಿ ಓವರ್ಟೇಕ್ ಮಾಡೋಕ್ಕೆ. ಹಂಗಾಯ್ತು ನಮ್ಮ ಕತೆ. ಇಲ್ಲಾಂದ್ರೆ ಅಷ್ಟು ಸುಸ್ತಾಗಲ್ಲ. ಗಾಡ್ಸ್ ಎಲ್ಲ ಮುಗೀತು ಅನಿಸುತ್ತೆ. ಗಾಡ್ಸ್ ಎಲ್ಲ ಸುತ್ತ ಹಾಕಿ 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 ಸಾಕಿಡ್ದು ಹೋಗ್ಬಿಟ್ಟಿತ್ತು. ಘಾಟಲ್ಲೂ ಅಷ್ಟು ಒಳ್ಳೆ ಟ್ರಾಫಿಕ್ ಇತ್ತು ಇವತ್ತು. ಒಂದು 2-3 ಬಸ್ಸಿಂದ ತರ್ಲಾಕೊಂಡು ಸಾಕು ಹಿಡ್ದು ಹೋಯ್ತು ನಮಗೆ. 2-3 ದಿವಸ ಗೊತ್ತಾಗಿಲ್ಲ ಊಟಿ ಕೊಣ್ಣೂರಲ್ಲಿ ಸಮೇತ ಒಳ್ಳೆ ಕೂಲಾಗಿತ್ತು. ಕೊಯಂಬತ್ತೂರಿಂದ ಸ್ಟಾರ್ಟ್ ಆಯ್ತು ನೋಡಿ ಅಸಲಿ ಬಿಸಿ. ದೊಡ್ಡ ಆ ಕಡೆಯಿಂದ ಸೂರ್ಯನ ಬಿಸಿ, ಈ ಕಡೆಯಿಂದ ಇಂಜಿನ್ ಬಿಸಿ. ಅಯ್ಯೋ ದೇವರ ಕೂರಕ್ಕಾಯ್ತಾ ಅಲ್ಲ ಗಾಡಿ ಮೇಲೆ. ಈ ಬಿಸಿಲಿಗೆ ಏನಾದರೂ ಜ್ಯೂಸ್ ಏನೋ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಅಯ್ಯಪ್ಪ, ಇದು ಮಾರ್ಚ್ ಅಂತ ಇವತ್ತು ಗೊತ್ತಾಯ್ತು ನನಗೆ. ಇದು ಮಾರ್ಚ್ ಅಂತ ಇವತ್ತು ಗೊತ್ತಾಯ್ತು. 2-3 ದಿವಸ ಊಟಿಲಿ ಬತ್ತೇ ಆಗಲಿಲ್ಲ. ಊಟಿ ಕೊಣ್ಣೂರಲ್ಲೆಲ್ಲ ಶೆಕೆ ಅಂದರೆ ಏನು ಅಂತ ಕೇಳಬೇಕು, ಆ ರೀತಿ ಇದ್ವಿ. ಇವತ್ತು ಈಗ ಮೆಟ್ಟುಪಾಳ್ಯಮಲ್ಲಿ ಇದ್ದೀವಿ. ಹೊಳೆ ಫುಲ್ಲು ಬತ್ತೋಡುಂಟು ಇಲ್ಲಿ, ನೀರೇ ಇಲ್ಲ ಒಂಚೂರು ಹೊಳೆಲಿ. ಶೆಕೆ ಮಾತ್ರ ಭರ್ಜರಿ ಇದೆ ಗೈಸ್, ಹೆವಿ ಶೆಕೆ ಇದೆ. ದಾನೇಶ್ವರೇ ಸ್ವಲ್ಪ ಮುಂದೆ ನೋಡಿ, ಅವರು ವ್ಯೂನ ಸವಿತಾ ಇದ್ದಾರೆ ಅವರು. నేను ಕೊಯಂಬತ್ತೂರು ಹತ್ರ ಇದ್ದೀವಿ ಅನಿಸುತ್ತೆ. ಅಲ್ಲೊಂದು ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಫ್ಲೈಓವರ್ ಹತ್ತಾ ಇದ್ದೀನಿ ಇವಾಗ, ಸೂಪರಾಗಿ ಕಾಣಿಸ್ತಿದೆ. ಕೊಯಂಬತ್ತೂರಿಗೆ ಸ್ವಾಗತ. ಕೊಯಂಬತ್ತೂರು ಸಿಟಿಗೆ ಬಂದ್ವಿ ಇವಾಗ. ಯಾಕೋ ದಾನೇಶ್ ನಿಲ್ಸೋರೀತಿ ಅವನ ಇಲ್ಲ, ಮೂವ್ ಮಾಡ್ತಾ ಇದ್ದಾನೆ. ಅಯ್ಯೋ ಇರೋ ಕಾರು. ಸ್ಟೇಟ್ ಒಂದು 13 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸ್ವಲ್ಪ ಹಿಂದೆ ಗಾಡಿ ನಿಲ್ಲಿಸ್ಬಿಟ್ಟು ಪೊಲೀಸರು ನಿಲ್ಲಿಸ್ಬಿಟ್ಟು ಬ್ಯಾಗು ಮತ್ತು ಪರ್ಸು ಮತ್ತು ಅದು ಇದೆಲ್ಲ ಚೆಕ್ ಮಾಡಿದ್ರಪ್ಪ. ಗಾಡಿ ಡಾಕ್ಯುಮೆಂಟ್ಸ್ ಏನು ಚೆಕ್ ಮಾಡಲಿಲ್ಲ, ಲೈಟಾಗಿ ಹಂಗೆ ಚೆಕ್ ಮಾಡಿ ಹ್ಯಾಪಿ ಜರ್ನಿ ಸರ್ ಅಂತ ಹೇಳಿ ಕಳಿಸಿದ್ರು. ಯಾಕೆ ಹಿಡಿದ್ರು ಏನು ಕತೆ ಒಂದು ಗೊತ್ತಿಲ್ಲ. ನಮ್ಮ ಇನ್ನೊಂದು ಬೈಟು ಚೆಕಿಂಗ್ ಆಯಿತು. ಫೈನಲಿ ರೂಮ್ ಕಡೆ ಬಂದ್ವಿ. ಇಲ್ಲೊಂದು R15 ಬಂದಿದೆ ನೋಡಿ. ಓಕೆ, ಇವಾಗ ರೂಮ್ ನೋಡೋಣ ಫಸ್ಟಿಗೆ, ಮತ್ತೆ ಇದು ಮಾಡಿದ್ರೆ ಆಯ್ತಲ್ಲ. ಬುಕ್ಕಿಂಗ್. ಫಸ್ಟು ರೂಮ್ ನೋಡುವ, ಮತ್ತೆ ಬೇರೆ ಕೆಲಸ ಚೆಕ್ ಮಾಡೋದು ಚೆನ್ನಾಗಿ ಉಂಟಾ ಇಲ್ವೋ ಅನ್ನೋದು ಬೇಕಲ್ಲ. ಮತ್ತು ಯಾವುದ್ಯಾವುದೋ ರೂಮ್ ತೊಗೊಂಡು ಕಮ್ಮಿಗೆ ಕ್ಲೀನ್ ಇಲ್ಲ ಅಂದರೆ ಸರಿ ಬರೋಲ್ಲ. ಹಾಗಾಗಿ ಗೈಸ್ ಇವಾಗ ರೂಮ್ ಬಂದು ರೀಚ್ ಆದ್ವಿ ಕೊಯಂಬತ್ತೂರಲ್ಲಿ. ನೆನ್ನೆನೇ ಬುಕ್ ಮಾಡಿದ್ವಿ, ಹಾಗಾಗಿ ರೂಮ್ ಬುಕ್ಕ ಒಂದು ಕೆಲಸ ತಪ್ಪಿತು ನಮಗೆ. ಕೊಣ್ಣೂರಿಂದ ಇಲ್ಲಿಗೆ ಓಡಿಸಿದ್ದು ಅಷ್ಟು ಸುಸ್ತಾಗಲಿಲ್ಲ. ಕೊಯಂಬತ್ತೂರು ಸಿಟಿಯಿಂದ ಇಲ್ಲಿಗೆ ಓಡಿಸಿದ್ದು ಬಹಳ ಸುಸ್ತಾಯಿತು. ಆ ಟ್ರಾಫಿಕ್ಕು, ಆ ಬಿಸಿಲು, ಬೇರೆ ಸುಸ್ತಿರ್ದೋಯ್ತು. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಈಶಾ ಫೌಂಡೇಶನ್ ಹೋಗ್ತೀವಿ, ಅದೆಲ್ಲ ತೋರಿಸ್ತೀವಿ ನಿಮಗೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾಗುತ್ತೆ ಎಲ್ಲ ಮಾಡಿ. ಬಾಯ್ ಬಾಯ್.